ಮಧ್ಯಾಹ್ನ ಊಟಕ್ಕೆ ಕ್ವಿಕ್ಕಾಗಿ ಒಂದು ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆಕಾಳು, ಮೊಸರು, ಆಮೇಲೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು. ಮಜ್ಜಿಗೆ ಹುಳಿ ಸಾರು ಮಾಡ್ಬೋದು. ಮಾಡಿ ತೋರಿಸ್ತೀನಿ ಇವಾಗ. ಬಾಣಲಿ ಬಿಸಿ ಆದ್ಮೇಲೆ ಕಡಲೆಕಾಳು ಹಾಕಿ ಹುರ್ಕೋಣ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದು ನೋಡಿ, ಕಾಳೆಲ್ಲ ಓಪನ್ ಆಗಿದೆ. ಚೆನ್ನಾಗಿ ಹುರ್ಕೊಂಡಾಯ್ತು. ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಸ್ವಲ್ಪ ನೀರು ತಗೊಬೇಕು. ಆ ನೀರೊಳಗೆ ಈ ಕಾಳೆಲ್ಲ ಹಾಕ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಈ ತರ ನೀರೊಳಗೆ ಹಾಕಿಡ್ಬೇಕು ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೋಣ. ನಾನು ಸ್ವಲ್ಪ ಜೀರಿಗೆ ಮೆಣಸು ತಗೊಂಡಿದ್ದೀನಿ. ಆಮೇಲೆ 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ತೆಂಗಿನಕಾಯಿ, ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂತ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ರುಬ್ಕೊಂಡ್ಬಿಡೋಣ. ಮಸಾಲ ರೆಡಿ ಆಯ್ತು. ಇವಾಗ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ನೋಡ್ರಿ, ಈ ತರ 4 ಪೀಸ್ ದಪ್ಪ ಇದ್ರೂ ಪರವಾಗಿಲ್ಲ, ಸಣ್ಣದ್ರಿಂದ ಮಾಡೋದು ಬೇಡ. ಈ ತರ ಇಚ್ಕೊಂಡ್ಬಿಡೋಣ. ಆಮೇಲೆ ಒಣಮೆಣಸಿನ್ಕಾಯಿ ಹೊಡೆದಿಟ್ಕೊಂಡಿದ್ದೀನಿ, ಅಂದ್ರೆ 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ, ಈರುಳ್ಳಿ ಇಚ್ಕೊಂಡಾಯ್ತು. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಈ ಈರುಳ್ಳಿ ಏನ್ ಮಾಡ್ಬೇಕು ಅಂದ್ರೆ ಎಣ್ಣೆ ಹಾಕ್ದಂಗೆ ಸ್ವಲ್ಪ ಲೈಟ್ ಆಗಿ ಒಂದು 50% ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬೇಕು. ಇದನ್ನ ತೋರಿಸ್ತೀನಿ. ಇವಾಗ ಈರುಳ್ಳಿ ಹಾಕೋಣ. ಎಣ್ಣೆ ಹಾಕೊಂಡಿಲ್ಲ ನಾನು, ಇದನ್ನ ಹಂಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು 50% ಆಯ್ತು. ಇದನ್ನ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಒಗ್ಗರಣೆ ಹಾಕ್ತಾ ಇದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇಷ್ಟು ಸಾಕು. ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ. ಇದು ಫ್ರೈ ಆಯ್ತು. ಇವಾಗ ಟೊಮೊಟೊ ಹಾಕೊಂತೀನಿ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು. ಇವಾಗ ಕಡಲೆಕಾಳು ಹಾಕೋಣ. ಕಡಲೆಕಾಳು ಸ್ವಲ್ಪ ಫ್ರೈ ಆದ್ಮೇಲೆ ಈಗ ರುಬ್ಕೊಂಡಿದ್ದಲ್ಲ ಮಸಾಲ ಹಾಕ್ತಾ ಇದ್ದೀನಿ. ಇವಾಗಲೇ ಎಷ್ಟು ಬೇಕೋ ನೀರು ಅಷ್ಟು ನೋಡಿ ಹಾಕೋಣ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಕುದಿಬೇಕು, ಚೆನ್ನಾಗಿ ಕುದಿದೆ. ಅಷ್ಟೊತ್ತಿಗೆ ಮಜ್ಜಿಗೆ ಮಾಡ್ಕೊಂಡ್ಬಿಡ. ಮೊಸರು ಹಾಕೊಂಡು ಮುಟ್ಕೊಂಬಿಡೋಣ. ಆ ಸಾರು ಕುದಿತಾ ಇದೆಯಲ್ಲ, ತಣ್ಣಗಾದ್ಮೇಲೆ ಹ್ಯಾಡ್ ಮಾಡ್ಬೇಕು ಇದನ್ನ. ನೋಡಿ, ಕಡಲೆಕಾಳು ಸಾಕಿಷ್ಟು. ಇದು ತಣ್ಣಗಾದ್ಮೇಲೆ ಆ ಮಜ್ಜಿಗೆ ಹಾಕ್ತೀನಿ. ಇದು ತಣ್ಣಗಾಯ್ತು. ಇವಾಗ ರುಬ್ಬಿರಂತ ಮೊಸರು ಹ್ಯಾಡ್ ಮಾಡ್ಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು. ನೋಡಿ, ಮಜ್ಜಿಗೆ ಸಾರು ರೆಡಿ. ನಾನು ಹೇಳಿದ್ನಲ್ಲ, ಈರುಳ್ಳಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೇಕು. ಇದು ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ. ಅದಕ್ಕೆ ನಾನು 50% ಎಣ್ಣೆಲ್ದೆಲ್ಲ ಫ್ರೈ ಮಾಡ್ಕೊಂಡಿದ್ದು. ನೋಡಿ, ಮಜ್ಜಿಗೆ ಸಾರು ರೆಡಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ ರೆಡಿ. ಹೇಗಿದೆ ರೀ? ತುಂಬಾ ಚೆನ್ನಾಗಿದೆ. ಮಜ್ಜಿಗೆ ಸಾರು ನಂಗೆ ತುಂಬಾ ಫೇವರೇಟ್. ಸೂಪರ್. ಓಕೆ, ಥ್ಯಾಂಕ್ ಯು.